ಎಲ್ಲ ರೈತರಿಗೂ ನಮಸ್ಕಾರ. ನಿಮ್ಮ ಬೋರ್ವೆಲಲ್ಲಿ ಯಾವ ಮೋಟ್ರ್ ಬಿಟ್ಟಿದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಬೆಳಗ್ಗೆ ಬೇಗ ಎದ್ದು ಹೊಸೂರು ಪಕ್ಕ ನೇರಳೆ ತೊಪ್ಪಲ್ಲಿ ಮೋಟ್ರ್ ಕೆಟ್ಟೋಗಿತ್ತು ಅಂತ ಫೋನ್ ಮಾಡಿದ್ರು. ಹೋಗಿ ಎತ್ತು ನೋಡಿದ್ರೆ ಮೋಟ್ರ್ ಹೋಗಿತ್ತು. ಅದನ್ನ ಎತ್ತು ಆಚೆ ಹಾಕ್ಬಿಟ್ಟು ಅಲ್ಲಿಂದ ನಾವು ಹೋಗಿದ್ದು ಕುರುಬರ ಹತ್ರ. ನಿನ್ನೆ ವಿಡಿಯೋದಲ್ಲಿ ಈ ಮೋಟ್ರ್ ಕೆಟ್ಟೋಗಿ ಅಂತ ವಿಡಿಯೋ ಮಾಡಿದ್ದೆ. ರೆಡಿ ಮಾಡಿಸ್ಕೊಂಬಂದಿದ್ದಾರೆ. ನಾವು ನಮ್ಮ ಅಣ್ಣ ಜಾಯಿಂಟ್ ಹಾಕಿದ್ರೆ ಜಾಯಿಂಟ್ ಹಾಕ್ಬಿಟ್ಟು ಅದನ್ನ ಒಳಗಡೆ ಬಿಟ್ಬಿಟ್ಟು ಅಲ್ಲಿಂದ ನಾವು ಹೋಗಿದ್ದು ನಿಡ್ಗೂರಕ್ಕೆ. ಅಲ್ಲಿ ರೋಜಾ ಗಿಡ ತೊಡೋದ್ರ ಒಂದು ಮೋಟ್ರ್ ಹೋಗಿ ಅಂತ ಫೋನ್ ಮಾಡಿದ್ರು. ಅವ್ರು ನೋಡಿ ರೋಜಾ ಗಿಡ ಫುಲ್ ಒಣಗೋಗಿತ್ತು. ಮೋಟ್ರ್ ಎತ್ತು ನೋಡಿದ್ರೆ ಮೋಟ್ರ್ ಏನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಓಸ್ ಔಟ್ ಆಗಿತ್ತು. ಅದನ್ನು ಚೆಕ್ ಮಾಡ್ಬೇಕಂತ ಅಲ್ಲೇ ಪಕ್ಕದಲ್ಲಿ ಸಂಪಲ್ಲಿ ಓಸ್ ಇಕ್ಬಿಟ್ಟು ರನ್ ಮಾಡಿದರೆ ಅಲ್ಲಿ ಒಂದು ಪೈಪ್ ಎರಡೋ ತುಟ್ಟೋಗಿದ್ವು. ಅದನ್ನು ಕರ್ಕೊಂಬಂದು ಜಾಯಿಂಟ್ ಹಾಕ್ಸಿ ಅಂತ ನಾವು ಅವ್ರಿಗೆ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೋಗಿದ್ದು. ಅಂಗಡಿ ಹತ್ರ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ರಾಚಾಪುರ ಹತ್ರ ಹೋದ್ವಿ. ಜೀಪ್ ಬೋರ್ವೆಲ್ ಹತ್ರ ಹೋಗಲ್ಲ ಅಂದ್ಬಿಟ್ಟು ಅಲ್ಲಿಂದ ವೈರಪ್ ಹಾಕೊಂಡು 100 ಮೀಟ್ರ್ ಎಳ್ಕೊಳ್ತಾ ಇದ್ವಿ. ಜೀಪಲ್ಲಿ ಹತ್ತಿರ ಇದ್ದರೆ ಆರಾಮಾಗಿ ಎಳ್ಕೊಂಬೋದು, ದೂರ ಇದ್ದರೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಮಕ್ಕಕ್ಕೆ ಮೂತಿ ಕಿತ್ತಾಗುತ್ತೆ. ಅದನ್ನೆಲ್ಲ ಇಟ್ಬಿಟ್ಟು ಆಚೆ ಇಟ್ಬಿಟ್ಟು ಮೋಟ್ರ್ ಸ್ವಲ್ಪ ಪಂಪೇನೋ ಪ್ರಾಬ್ಲಮ್ ಆಗಿತ್ತು, ರೆಡಿ ಮಾಡ್ಕೊಂಡು ಹಂಗೆ ಅದನ್ನ ಒಳಗಡೆ ಬಿಟ್ಟಿವಿ. ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ ನಿಮ್ಗೆ ಯಾವ ಮೋಟ್ರ್ ಕೆಟ್ಟೋಗಿದ್ರೆ